MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಸರೋಜಾದೇವಿ ಅವರ ಪಾರ್ಥಿವ ಶರೀರದ ಮೆರವಣಿಗೆಗೆ ನಿರ್ಧಾರ. ಬೆಳಗ್ಗೆ 11:30 ಬಳಿಕ ಈಗ ಶರೀರ ರವಾನೆ ಮಾಡಲಾಗುತ್ತೆ ಚನ್ನಪಟ್ಟಣಕ್ಕೆ. ಮಲ್ಲೇಶ್ವರಂ ನಿವಾಸದಿಂದ ಚನ್ನಪಟ್ಟಣಕ್ಕೆ ಅಂತಿಮ ಯಾತ್ರೆ ಸಾಗಲಿದೆ. ತೆರೆದ ವಾಹನದಲ್ಲಿ ಬಿ ಸರೋಜಾದೇವಿ ಅವರ ಅಂತಿಮ ಯಾತ್ರೆ. ಪಾರ್ಥಿವ ಶರೀರದ ಮೆರವಣಿಗೆ ಮಾಡಲು ನಿರ್ಧಾರ ಮಾಡಲಾಗಿದೆ. ಮೈಸೂರು ರಸ್ತೆ ಮೂಲಕ ಚನ್ನಪಟ್ಟಣಕ್ಕೆ ಮೆರವಣಿಗೆ. ಮಾರ್ಗ ಮಧ್ಯೆ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಇದೀಗ ಮಲ್ಲೇಶ್ವರಂ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಮಂಗಳ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಗಳ, ಈಗ ನಾವು ಗಮನಿಸ್ತಾ ಇದ್ದೀವಿ ಸಾಕಷ್ಟು ಗಣ್ಯರು ಬಂದು ಅಂತಿಮ ದರ್ಶನ ಪಡಿತಿದ್ದಾರೆ. ಜೊತೆಗೆ ಬಹಳ ಮುಖ್ಯವಾಗಿ ಈ ಮೆರವಣಿಗೆ ಎಷ್ಟೊತ್ತಿಗೆ ಆರಂಭ ಆಗುತ್ತೆ, ಎಷ್ಟೊತ್ತಿಗೆ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಏನು ಸದ್ಯದ ಅಪ್ಡೇಟ್ ಇದೆ ಅಂತ? ಅವಿನಾಶ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ಹೊರಡಲಿದ್ದಾರೆ. ಸರೋಜಾದೇವಿ ಅವರ ಪಾರ್ಥಿವ ಶರೀರವನ್ನು ಚನ್ನಪಟ್ಟಣಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಈಗ ಆಲ್ರೆಡಿ ಸಕಲ ಸಿದ್ಧತೆಗಳು ಆಗಿರುವಂಥದ್ದು. ಒಳಗಡೆ ಸರೋಜಾದೇವಿ ಅವರ ಸ್ವಗೃಹದಲ್ಲಿ ಅವರಿಗೆ ಏನು ಅಂತಿಮ ಪೂಜೆಯನ್ನು ಸಲ್ಲಿಸ್ತಾರೆ ಮನೆಯಿಂದ, ಸೊ ಅದು ನಡೀತಿರುವಂಥದ್ದು. ಸದ್ಯಕ್ಕೆ ಮನೆಯವರಿಂದ, ಕುಟುಂಬ ವರ್ಗದವರಿಂದ ಮನೆ ಒಳಗಡೆ ಪೂಜೆಯನ್ನು ಅವರ ಪಾರ್ಥಿವ ಶರೀರಕ್ಕೆ ಸಲ್ಲಿಸಲಾಗ್ತಿರುವಂಥದ್ದು. ಇನ್ನು ಹೊರಗಡೆ ನೋಡಿದಾಗ ಇಲ್ಲಿ ಅಂತಿಮ ಯಾತ್ರೆಗೆ ತೆರೆದ ವಾಹನ ರೆಡಿಯಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ದೃಶ್ಯಾವಳಿಗಳಲ್ಲಿ ತೆರೆದ ವಾಹನಕ್ಕೆ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಿ ಈಗ ಆಲ್ರೆಡಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ತೆರೆದ ವಾಹನದ ಮೂಲಕ ಏನು ಮೈಸೂರು ರೋಡ್ ಸೇರಿದಂತೆ ಚನ್ನಪಟ್ಟಣ ರಾಮನಗರದ ಮೇಲೆ ಚನ್ನಪಟ್ಟಣಕ್ಕೆ ತೆರಳುವಂಥದ್ದು. ಸೊ ಮೈಸೂರು ರೋಡ್ ಸರ್ಕಲ್ ಮಾರಮ್ಮ ನಾಯಂಡಹಳ್ಳಿ ಜಂಕ್ಷನ್, ಅಲ್ಲಿಂದ ಮೈಸೂರು ರೋಡ್ಗೆ ಕನೆಕ್ಟ್ ಆಗಿ ಅದಾದ ನಂತರ ರಾಮನಗರ ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿ ದಶಾವರಕ್ಕೆ ಹೋಗಿ ನಂತರ ಅಲ್ಲಿ ಅವರ ಒಂದು ಫಾರ್ಮ್ ಹೌಸ್ನಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಇಲ್ಲಿಂದ ಹೊರಟು ಸುಮಾರು 1:30 ಅಷ್ಟರಲ್ಲಿ ಅಲ್ಲಿ ರೀಚ್ ಆಗಲಿದ್ದಾರೆ. ಅದಾದ ನಂತರ ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಒಂದು 10 ನಿಮಿಷ ಅಭಿಮಾನಿಗಳಿಗಾಗಿ ಅವರ ಅಂತಿಮ ದರ್ಶನಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅಲ್ಲಿ 10 ನಿಮಿಷ ಸ್ಟಾಪ್ ಮಾಡಲಾಗುತ್ತೆ ತೆರೆದ ವಾಹನವನ್ನು. ಅಲ್ಲಿ ಅಭಿಮಾನಿಗಳು ಬೇಕಿದ್ರೆ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ಬೋದು. ಇನ್ನು ಮಿಕ್ಕೆಲ್ಲ ಅಂದರೆ ಇಲ್ಲೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಬಂದಿರುವಂಥದ್ದು ಅವರ ಅಂತಿಮ ದರ್ಶನವನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದು ತೆರೆದ ವಾಹನದಲ್ಲಿ ಇಡಲಾಗುತ್ತೆ. ಸೊ ಆವಾಗ ಇಲ್ಲಿ ಕೆಲವಷ್ಟು ಅಭಿಮಾನಿಗಳು ನಿಂತಿದ್ದಾರೆ. ಅವ್ರಿಗೇನಿದೆ ಅವ್ರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಅದಾದ ನಂತರ ಅವರು ಇಲ್ಲಿಂದ ಸರ್ಕಲ್ ಮಾರಮ್ಮ ಸೇರಿದಂತೆ ಏನು ಮಲ್ಲೇಶ್ವರಂ ಮಾರ್ಗವಾಗಿ ನಂತರ ಯಶವಂತಪುರ ನಾಯಂಡಹಳ್ಳಿ ರಿಂಗ್ ರೋಡ್ಗೆ ಕನೆಕ್ಟ್ ಆಗಿಬಿಟ್ಟು ಅಲ್ಲಿಂದ ಅವರು ಚನ್ನಪಟ್ಟಣಕ್ಕೆ ತೆರಳುವಂಥದ್ದು. ಸುಮಾರು 1:30 ಅಷ್ಟರಲ್ಲಿ ಅಲ್ಲಿ ರೀಚ್ ಆಗಲಿದ್ದಾರೆ. ಅದಾದ ನಂತರ ಅಲ್ಲಿ ಅವರ ಪೂರ್ವಜರ ಮನೆಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಕೆಲವೊಂದಷ್ಟು ಅವರ ಅಂತಿಮ ವಿಧಿವಿಧಾನಗಳು ಕಾರ್ಯಗಳೇನಿದೆ ಅದನ್ನು ಸಲ್ಲಿಸಲಾಗುತ್ತೆ. ಅದಾದ ನಂತರ ಏನು ದಶಾವರದಲ್ಲಿರುವ ಅವರ ಫಾರ್ಮ್ ಹೌಸ್ನಲ್ಲಿ ಅಂತಿಮ ಸಂಸ್ಕಾರವನ್ನು ಅವ್ರಿಗೆ ಮಾಡಲಿದ್ದಾರೆ. ಪುತ್ರ ಗೌತಮ್ ಅವರಿಂದ ಒಕ್ಕಲಿಗರ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಲಿರುವಂಥದ್ದು. ಸುಮಾರು ಅಂದರೆ ಇವತ್ತು 3:30ಯಿಂದ 4:15ವರೆಗೂ ರಾಹುಕಾಲ ಇದೆ. ಸೊ ಹೀಗಾಗಿ ಅಷ್ಟರೊಳಗಡೆ ಅಂದರೆ 3:30 ಒಳಗಡೆ ಅವರ ಒಂದು ಏನು ಅಂತ್ಯಕ್ರಿಯೆ ಇದೆ ಅದನ್ನು ಕುಟುಂಬ ವರ್ಗದವರು ನೆರವೇರಿಸಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಲ್ಲೇಶ್ವರಂ ಅವರ ನಿವಾಸದಿಂದ ಅವರು ತುಂಬ ಡ್ರೀಮ್ ಅಂದರೆ ತುಂಬ ಕನಸಿನ ಮನೆ ಇದು. ಅವರು ತುಂಬ ಅಂದರೆ ಸಿನಿಮಾ ರಂಗದಲ್ಲಿ ಉತ್ತುಂಗದಲ್ಲಿರಬೇಕಾದ್ರೆ ಅವರು ಇಷ್ಟಪಟ್ಟು ಕಟ್ಟಿಸಿದಂಥ ಮನೆ, ತುಂಬ ಬದುಕಿ ಬಾಳಿದಂಥ ಮನೆ. ಸುಮಾರು 70 ವರ್ಷಗಳಿಗಿಂತ ಹೆಚ್ಚು ಗಳ ಕಾಲ ಅವರು ಈ ಒಂದು ನಿವಾಸದಲ್ಲಿ ಅವರು ನೆಲೆಸಿದ್ರು. ಸೊ ಇವತ್ತು ಇಲ್ಲಿಂದ ಅವ್ರಿಗೆ ಬೀಳ್ಕೊಡುಗೆ ಒಂದು ಅಂತಿಮ ವಿದಾಯವನ್ನು ಅವ್ರಿಗೆ ಸಲ್ಲಿಸಲಾಗುತ್ತೆ, ಬೀಳ್ಕೊಡುಗೆ ಕೊಡಲಾಗುತ್ತೆ. ಸೊ ಇಲ್ಲಿಂದ ಅವರ ಹುಟ್ಟೂರು ಏನಿದೆ, ಅಫ್ಕೋರ್ಸ್ ಎಲ್ಲರೂ ಬಂದಿರೋ ಅವ್ರ ಊರಿಂದನೇ ಇವತ್ತು ಅವ್ರ ಊರಲ್ಲೇ ಇವರು ಮಣ್ಣಲ್ಲಿ ಮಣ್ಣಾಗ್ತಿರೋವಂಥದ್ದು. ಅವ್ರ ತಾಯಿ ಅಂದರೆ ಸರೋಜಾದೇವಿ ಅವ್ರಿಗೆ ತುಂಬಾ ಇಷ್ಟ, ರುದ್ರಮ್ಮ ಅವರು. ಸೊ ಅವ್ರನ್ನ ಅಲ್ಲೇ ಸಮಾಧಿ ಇರೋದು ಅವ್ರ ತಾಯಿಯವ್ರದ್ದು. ಸೊ ಈಗ ಅವ್ರ ತಾಯಿಯವರ ಪಕ್ಕದಲ್ಲೇ ಇರೋ ಒಂದು ಏನು ಅಂತ್ಯ ಸಂಸ್ಕಾರ ನೆರವೇರಿಸಲಿರುವಂಥದ್ದು ಕುಟುಂಬ ವರ್ಗದವರು. ಸೊ ಈ 7 ದಶಕಗಳ ಕಾಲ ಪಂಚಭಾಷಾ ತಾರೆಯಾಗಿ ಮಿನುಗಿದ ನಕ್ಷತ್ರವಾಗಿ ಇರೋ ಸರೋಜಾದೇವಿ ಅವರು ಇವತ್ತು ಏನು ಎಲ್ಲರಿಂದ ಕಣ್ಮರೆ ಆಗಿ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡಿತೀನಿ. ಕೆಲವೇ ಕ್ಷಣಗಳಲ್ಲಿ ಸರೋಜಾದೇವಿ ಅವರ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಚನ್ನಪಟ್ಟಣದ ದಶವಾರದತ್ತ ಸಾಗಲಿರುವಂತಹ ಅಂತಿಮ ಯಾತ್ರೆ. ಚನ್ನಪಟ್ಟಣದ ದಶವಾರದತ್ತ ಅಂತಿಮ ಯಾತ್ರೆ ಸಾಗುತ್ತೆ. ಈಗ ಕೊನೆ ಹಂತದ ಸಂಸ್ಕಾರಗಳು ಏನಿರುತ್ತೆ ಪ್ರಕ್ರಿಯೆಗಳು ಅದನ್ನು ಮಾಡಲಾಗ್ತಾ ಇದೆ. ಮಲ್ಲೇಶ್ವರಂನಿಂದ ಸ್ವಗ್ರಾಮ ದಶವಾರದತ್ತ ಮಧ್ಯಾಹ್ನ 3 ಗಂಟೆಗೆ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಸೊ ಸದ್ಯಕ್ಕೆ ಕೊನೆ ಒಂದಷ್ಟು ಪೂಜಾ ಕೈಂಕರ್ಯಗಳೇನಿರುತ್ತೆ ಅದೆಲ್ಲವನ್ನು ಕೂಡ ಮಾಡಲಾಗ್ತಾ ಇದೆ ಪದ್ಧತಿಯ ಪ್ರಕಾರ. ಸದ್ಯ ನಾವು ನೋಡ್ತಾ ಇದ್ದೀವಿ ಅವರು ಕುಟುಂಬಸ್ಥರು
ಆಪ್ತ ಬಳಗದವರು ಎಲ್ಲರೂ ಕೂಡ ಸದ್ಯಕ್ಕಿದಾರಲ್ಲಿ. ಮಲ್ಲೇಶ್ವರಂನಿಂದ ಸ್ವಗ್ರಾಮ ದಶವಾರದತ್ತ ಪಾರ್ಥಿವ ಶರೀರವನ್ನು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೆರವಣಿಗೆ ಮೂಲಕ ರವಾನಿಸಲಾಗುತ್ತೆ. ಹಾಗೆ ಚನ್ನಪಟ್ಟಣ ರಾಮನಗರದಲ್ಲೂ ಕೂಡ ಸರೋಜಾದೇವಿ ಅವರ ಅಂತಿಮ ದರ್ಶನಕ್ಕೆ ಅಲ್ಲಿ ಸಾರ್ವಜನಿಕರಿಗೆ ಊರಿನವರಿಗೆ ಒಂದು 10 ನಿಮಿಷ ನಿಲ್ಲಿಸಲಾಗುತ್ತೆ. ಅಲ್ಲಿ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಬೆಳಗ್ಗೆ CM ಅಂತಿಮ ದರ್ಶನ ಪಡೆದರು. ನಂತರ ಆ ರಸ್ತೆಗೆ ಸರೋಜಾದೇವಿ ಅವರ ಹೆಸರಿಡೋ ಬಗ್ಗೆ ಕೂಡ ಕೇಳಲಾಯ್ತು ಅವ್ರನ್ನ. ನಾನು ಇದರ ಬಗ್ಗೆ BBMP ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದರು. 6 ದಶಕಗಳ ಕಾಲ ಸಿನಿಮಾ ರಂಗದಲ್ಲಿ ಛಾಪು ಮೂಡಿಸಿದಂಥ ಈ ಸರೋಜಾದೇವಿ ಅವರ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಈಗ ಶಾಸಕರಾದಂಥ ಅಶ್ವತ್ಥನಾರಾಯಣ ಅವರು ಕೂಡ ಆಗಮಿಸಿದ್ದಾರೆ. ಸ್ಥಳೀಯ ಶಾಸಕರು ಮಲ್ಲೇಶ್ವರಂನ ಸರೋಜಾದೇವಿ ನಿವಾಸದಿಂದ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಮಾಜಿ ಸಚಿವರು, ಶಾಸಕರು ಅಶ್ವತ್ಥನಾರಾಯಣ ಈಗ ಅಂತಿಮ ದರ್ಶನಕ್ಕೆ ಆಗಮಿಸಿದ್ದಾರೆ. ಮಲ್ಲೇಶ್ವರಂನಿಂದ ಸ್ವಗ್ರಾಮ ದಶವಾರದತ್ತ ಈಗ ಅಂತಿಮ ಮೆರವಣಿಗೆ ಸಾಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ದಕ್ಷಿಣ ಭಾರತದ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಆಗಿ ಮಿಂಚಿದಂಥ ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ಇನ್ನು ನೆನಪು ಮಾತ್ರ. ಅವರ ಅಂತಿಮ ಯಾತ್ರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗಲಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.